ವಾಟ್ ಮೇಕ್ಸ್ ಇಂಡಿಯಾ ಫೆಡರಲ್ ಕಂಟ್ರಿ ಈ ಟಾಪಿಕ್ನ ಸ್ಟಾರ್ಟ್ ಮಾಡಿದ್ದೀವಿ, ಪ್ರೂವ್ ಮಾಡ್ತಾ ಹೊರಟಿದ್ದೀವಿ. ಆಲ್ರೆಡಿ 2 ಫೀಚರ್ಸ್ನ ಅಪ್ಲೈ ಮಾಡಿಬಿಟ್ಟು ಪ್ರೂವ್ ಮಾಡಿದ್ದೀವಿ. ಇನ್ನು ಮುಂದೆ ಇನ್ನೂ ಹೆಚ್ಚು ರೀಸನ್ಸ್ ಇಂದ ನಮ್ಮ ಇಂಡಿಯಾ ಒಂದು ಫೆಡರಲ್ ಕಂಟ್ರಿ ಅನ್ನೋದನ್ನ ನಾವು ಪ್ರೂವ್ ಮಾಡೋಣ. ಸೊ ನಾವು ಸ್ಟಾರ್ಟಿಂಗ್ ಅಲ್ಲಿ 2 ರೂಟ್ಸ್ ಫಾರ್ ದ ಫಾರ್ಮೇಶನ್ಸ್ ಆಫ್ ದ ಫೆಡರಲಿಸಮ್, ಫೆಡರೇಷನ್, ಫೆಡರಲ್ ಕಂಟ್ರಿ ಅಂದ್ರೆ ಅದಕ್ಕೆ 2 ರೂಟ್ಸ್ ಇದೆ, ಅದ್ರ ಬಗ್ಗೆ ನೋಡಿದ್ವಿ. ದಟ್ ಈಸ್ ಹೋಲ್ಡಿಂಗ್ ಟುಗೆದರ್, ಕಮಿಂಗ್ ಟುಗೆದರ್. ಸೊ ನಮ್ಮ ಇಂಡಿಯಾ ಯಾವುದು ಅದರಲ್ಲಿ? ಹೋಲ್ಡಿಂಗ್ ಟುಗೆದರಾ, ಕಮಿಂಗ್ ಟುಗೆದರಾ? ಆಬ್ವಿಯಸ್ಲಿ ಹೋಲ್ಡಿಂಗ್ ಟುಗೆದರ್. ಸೊ ಅವರ್ ಇಂಡಿಯನ್ ಫೆಡರೇಷನ್ ಈಸ್ ಫಾರ್ಮ್ಡ್ ಬೈ ಹೋಲ್ಡಿಂಗ್ ಟುಗೆದರ್. ಈ ರೂಟಲ್ಲಿ ಹೋಲ್ಡಿಂಗ್ ಟುಗೆದರ್ ರೂಟಲ್ಲಿ ಫಾರ್ಮ್ ಆಗಿದೆ. ಸೊ ಈ ತರ ಫಾರ್ಮ್ ಆಗಿದೆ ಅಂದಮೇಲೆ ಆಬ್ವಿಯಸ್ಲಿ ಅವರ್ ಇಂಡಿಯಾ ಇಸ್ ಅ ಫೆಡರಲ್ ಕಂಟ್ರಿ. ಸೊ ಇವಾಗ ಈ ಹೋಲ್ಡಿಂಗ್ ಟುಗೆದರ್ ಅಲ್ಲಿ ಫಾರ್ಮ್ ಆದ್ಮೇಲೆ ಅದ್ರದ್ದು ಸಮ್ ಕ್ಯಾರೆಕ್ಟರಿಸ್ಟಿಕ್ಸ್ ನ ಓದಿದ್ವಿ ನಾವು. ಸೊ ಆ ಕ್ಯಾರೆಕ್ಟರ್ಸ್, ಆ ಲಕ್ಷಣಗಳು ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಸೊ ನಮ್ಮ ಇಂಡಿಯನ್ ಈ ಫೆಡರೇಷನ್ ಅಲ್ಲಿ ರಿಫ್ಲೆಕ್ಟ್ ಆಗ್ತಿದ್ಯಾ? ಸೊ ರಿಫ್ಲೆಕ್ಟ್ ಆದ್ರೆ ಆಬ್ವಿಯಸ್ಲಿ ನಮ್ಮ ಇಂಡಿಯಾ ಇಸ್ ಅ ಫೆಡರಲ್ ಕಂಟ್ರಿ. ಸೊ ಇವಾಗ ಅದನ್ನ ಡಿಸ್ಕಸ್ ಮಾಡೋಣ. 4th ಪಾಯಿಂಟ್ ಕೀ ಫೀಚರ್ಸ್ ಅಲ್ಲಿ ಓದಿದಾಗ ಬೇರೆನೇ ಇತ್ತು, ಸರಿ. 3rd ಪಾಯಿಂಟ್. ಸೊ ಮುಂದುವರೆಯೋಣ. ಅದಕ್ಕೂ ಮೊದಲು ಟೆಕ್ಸ್ಟ್ ಬುಕ್ ಕಾನ್ಸೆಪ್ಟ್ ಕೊಟ್ಟಿದ್ದಾರೆ, ನಾವು ಕ್ಲಿಯರ್ ಮಾಡಲೇಬೇಕು. ಸೊ ಫೆಡರೇಷನ್ ಫಾರ್ಮ್ಡ್ ಬೈ ಹೋಲ್ಡಿಂಗ್ ಟುಗೆದರ್. ಇದರಲ್ಲಿ ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಏನಿತ್ತು? ಆಲ್ ಸ್ಟೇಟ್ಸ್ ಡು ನಾಟ್ ಹ್ಯಾವ್ ಈಕ್ವಲ್ ಪವರ್ಸ್, ಸಮ್ ಸ್ಟೇಟ್ಸ್ ಹ್ಯಾವ್ ಸ್ಪೆಷಲ್ ಪವರ್ಸ್. ಈ ಕ್ಯಾರೆಕ್ಟರಿಸ್ಟಿಕ್ಸ್ ಇತ್ತು. ಅಂಡ್ ಅದು ನಮ್ಮ ಇಂಡಿಯಾದಲ್ಲಿ ರಿಫ್ಲೆಕ್ಟ್ ಆಗತ್ತಾ? ಆಬ್ವಿಯಸ್ಲಿ ರಿಫ್ಲೆಕ್ಟ್ ಆಗತ್ತೆ. ಸೊ ಆಲ್ ಸ್ಟೇಟ್ಸ್ do not have equal power to its constituent units. Thus, all states in Indian Union do not have identical powers. Identical ಅಂದ್ರೆ equal powers ಇರೋದಿಲ್ಲ. ನಮ್ಮ ಇಂಡಿಯಾದಲ್ಲಿ ಎಲ್ಲಾ ಸ್ಟೇಟ್ಸ್ಗೂ ಈಕ್ವಲ್ ಪವರ್ ಇಲ್ಲ. ಅಂಡ್ some states enjoy special powers. Some states enjoy special powers. ಇದು ನಾನು ಆಲ್ರೆಡಿ ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ಹೇಳಿದ್ದೀನಿ, ಕಾಶ್ಮೀರದ ಎಕ್ಸಾಂಪಲ್ ತಗೊಂಡು. ಸೊ ಕಾಶ್ಮೀರಲ್ಲಿ ಏನಪ್ಪಾ ಅಂದ್ರೆ ಮೊದಲು ಆರ್ಟಿಕಲ್ 370 ಅಂತ ಒಂದು ಆರ್ಟಿಕಲ್ ಇತ್ತು. ಈ ಆರ್ಟಿಕಲ್ ಇಂದ ಆ ಸ್ಟೇಟಿಗೆ ಸ್ಪೆಷಲ್ ಪವರ್ಸ್ ಇದ್ವು. ಸೊ ಇಲ್ಲೊಂದು ಕನ್ಫ್ಯೂಷನ್ ಇರುತ್ತೆ, ಯಾಕಂದ್ರೆ ನಾವು ಈ ಸ್ಪೆಷಲ್ ಪವರ್ಸ್ ಜಮ್ಮು ಅಂಡ್ ಕಾಶ್ಮೀರ್ಗೆ ಇತ್ತು ಅಂತ ಹೇಳಿದೀವಿ, ಇವಾಗಿಲ್ಲ. ಸೊ ನಿಮ್ ಟೆಕ್ಸ್ಟ್ ಬುಕ್, ನಾನು ಮೊದಲೇ ಹೇಳಿದೆ ಟೆಕ್ಸ್ಟ್ ಬುಕ್ಸ್ ಅಪ್ಡೇಟ್ ಆಗಿಲ್ಲ. ಸೊ ಇವಾಗ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಕೇಳಿದ್ರೆ ಹೇಗ್ ಬರೀತೀರಾ? ಯಾಕಂದ್ರೆ ಇವಾಗಿಲ್ಲ ಪವರ್ಸು. ಸೊ ನಾವು ಅದನ್ನ ಬರೆದ್ರೆ ತಪ್ಪಾಗಲ್ವಾ? ಆಬ್ವಿಯಸ್ಲಿ, ಯಾಕಂದ್ರೆ ಇಲ್ಲದೆ ಇರೋದನ್ನ ಬರೆದ್ರೆ ತಪ್ಪಾಗುತ್ತೆ. ಬಟ್ ನೀವು ಚೇಂಜ್ ಮಾಡಿಲ್ಲ ಅಂದ್ರೆ ತಪ್ಪಾಗುತ್ತೆ. ಸೊ ವಿ ಹ್ಯಾವ್ ಟು ಮೇಕ್ ಸಮ್ ಚೇಂಜಸ್. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಬಿಫೋರ್, ಅರ್ಲಿಯರ್ ಅನ್ನೋ ವರ್ಡ್ ಯೂಸ್ ಮಾಡಲಿ. ಅರ್ಲಿಯರ್ ಜಮ್ಮು ಕಾಶ್ಮೀರ್ ಹ್ಯಾಸ್ ಅ ಸ್ಪೆಷಲ್ ಪವರ್ಸ್ ಅಂಡರ್ ದ ಆರ್ಟಿಕಲ್ 370. ನಾವು ಅದು ತೆಗೆದಿದ್ದಾರೆ, ಅದು ಸೆಕೆಂಡ್ರಿ. ಸೊ ಅದ್ರ ಪ್ರಕಾರ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗಿ. ಸೊ ಇಲ್ಲೇನಪ್ಪ ಆಗಿತ್ತಂದ್ರೆ ಹೋಲ್ಡಿಂಗ್ ಟುಗೆದರ್ ಅಲ್ಲಿ ನಮ್ದು ಕ್ಯಾರೆಕ್ಟರಿಸ್ಟಿಕ್ ಬಂದು ಸಮ್ ಸ್ಟೇಟ್ಸ್ ಎಂಜಾಯ್ ದ ಸ್ಪೆಷಲ್ ಪವರ್. ಇನ್ ಇಂಡಿಯಾ some states are enjoying the powers. That is, first ಕಾಶ್ಮೀರಲ್ಲಿ ಏನಿತ್ತು? ಆರ್ಟಿಕಲ್ 370 ಅನ್ನೋದಿತ್ತು. ಈ 370 ಪ್ರಕಾರ ಅಲ್ಲಿ ಸಮ್ ಅಡಿಷನಲ್ ರೂಲ್ಸ್ ಇತ್ತು, ಲೈಕ್ ಡ್ಯುಯಲ್ ಸಿಟಿಸನ್ಶಿಪ್, ಪ್ರಾಪರ್ಟಿ ರಿಲೇಟೆಡ್ ಸಮ್ ಅದರ್ ಪ್ರಾವಿಷನ್ಸ್ ಎಕ್ಸೆಟ್ರಾ. ಅಂಡ್ ಇದೇ ತರ ದೇರ್ ಆರ್ ಸಮ್ ಅದರ್ ಸ್ಟೇಟ್ಸ್ ವಿಚ್ ಎಂಜಾಯಿಂಗ್ ದ ಸ್ಪೆಷಲ್ ಪವರ್ಸ್. ಫಾರ್ ಎಕ್ಸಾಂಪಲ್ ಟೇಕ್ ಅಸ್ಸಾಂ, ನಾಗಾಲ್ಯಾಂಡ್, ಅರುಣಾಚಲ್ ಪ್ರದೇಶ್ ವಿಚ್ ಇಸ್ ಕಮ್ಸ್ ಅಂಡರ್ ಆರ್ಟಿಕಲ್ 371, 371A ಈ ತರ. ಸೊ ಸ್ಪೆಷಲ್ ಆರ್ಟಿಕಲ್ಸ್ ಇಂದ ಅವರಿಗೆ ಸ್ಪೆಷಲ್ ಪವರ್ಸ್ ನ ಅಸೈನ್ ಮಾಡ್ತೀವಿ. ಸೊ ದೀಸ್ ಪವರ್ಸ್ ಆರ್ ಆಕ್ಚುಲಿ ಬೇಸ್ಡ್ ಆನ್ ದ ದೇರ್ ಪಾಸ್ಟ್ ಹಿಸ್ಟಾರಿಕಲ್ ಸರ್ಕಮ್ಟೆನ್ಸಸ್. ಸೊ ಪ್ರೀವಿಯಸ್ ಅಲ್ಲಿ ಪಾಸ್ಟ್ ಅಲ್ಲಿ ಏನಾದ್ರು ಒಂದು ಸಮ್ ಸರ್ಕಮ್ಟೆನ್ಸ್ ಆಗಿರುತ್ತೆ. ಸೊ ಅಲ್ಲಿಂದ ಆ ಲೋಕಲ್ ಪೀಪಲ್ಗೆ ಪ್ರಿವಿಲೇಜಸ್ ನ ಕೊಟ್ಟು ಅವ್ರಿಗೋಸ್ಕರ ಅಂತ ಸಮ್ ಸ್ಪೆಷಲ್ ಪವರ್ಸ್ ನ ಅಸೈನ್ ಮಾಡಿರ್ತಾರೆ. ಅಟ್ ಪ್ರೆಸೆಂಟ್ ಜಮ್ಮು ಅಂಡ್ ಕಾಶ್ಮೀರ್ದು ಈ ಆರ್ಟಿಕಲ್ 370 ನ ತೆಗೆದಿದ್ದಾರೆ. ಸೊ ದಿಸ್ ಮೇಕ್ಸ್ ಇಂಡಿಯಾ ಫೆಡರಲ್ ಕಂಟ್ರಿ. ಮೀನ್ಸ್ these characteristics of the holding together federation is reflected in India. So this makes the India a federal country. So idon point adra. In next second point en madidvi, there each and every state, all states does not have an identical powers. Andre ella states gu identical powers, same powers irodilla. Some experiences a special powers, okay, and some states their powers are cut off. ಅಂದ್ರೆ ಅದು ಪವರ್ನ ಕಡಿಮೆ ಮಾಡಿಬಿಟ್ಟಿದ್ದಾರೆ. ಸೊ ಆ ಥರದ್ದು ಏನಿರುತ್ತೆ ಅಂದ್ರೆ ಅಲ್ಲಿ ನಮಗೆ ಈ ಯೂನಿಯನ್ ಟೆರಿಟರೀಸ್ ಅನ್ನೋ ಒಂದು ಕಾನ್ಸೆಪ್ಟ್ ಬರುತ್ತೆ. ಯೂನಿಯನ್ ಟೆರಿಟರೀಸ್ ಕಾನ್ಸೆಪ್ಟ್ ಇಲ್ಲೇನಪ್ಪಾ ಅಂದ್ರೆ ಇಂಡಿಯಾದಲ್ಲಿ ಕೆಲವೊಂದು ಯಾವ ತರ ಟೆರಿಟರೀಸ್ ಇದಾವೆ ಅಂದ್ರೆ ದೇರ್ ಆರ್ ಸಮ್ ಯೂನಿಟ್ಸ್ ಇನ್ ಇಂಡಿಯನ್ ಯೂನಿಯನ್ ವಿಚ್ ಕೆನಾಟ್ ಬಿ ಡಿಕ್ಲೇರ್ಡ್ ಆಸ್ ಎ ಇಂಡಿವಿಜುವಲ್ ಸ್ಟೇಟ್ ಆರ್ ಕೆನಾಟ್ ಬಿ merged with other states. So that kind of states have some special powers. Actually not special powers, they do not enjoy any power. So
that is called as a union territory. Units of India, Indian Union which enjoys very little power. Units of Indian Union which enjoys very little power ಅಂದ್ರೆ ಸಮ್ ಯೂನಿಟ್ಸ್ ಇದೆ ಅವ್ರಿಗೆ ತುಂಬಾನೇ ಕಡಿಮೆ ಪವರ್ ಇರುತ್ತೆ ಬೇರೆ ಸ್ಟೇಟ್ಸ್ ಗಿಂತ ಕಂಪೇರ್ ಮಾಡಿದ್ರೆ. ಯಾಕಪ್ಪ ಅಂದ್ರೆ ದೀಸ್ ಏರಿಯಾಸ್ ಆರ್ ಟೂ ಸ್ಮಾಲ್ ಟು ಡಿಕ್ಲೇರ್ ಆಸ್ ಅ ಸ್ಟೇಟ್. These areas are too small to declare as a state and also cannot be merged with other states. So ಇಲ್ಲೇನಪ್ಪ ಆಗತ್ತಾ ಅಂದ್ರೆ ಸಣ್ಣ ಆದ್ರೇನು ಸ್ಟೇಟ್ ಅಂತ ಡಿಕ್ಲೇರ್ ಮಾಡೋದಕ್ಕೆ ಯಾಕೆ ಆಗೋದಿಲ್ಲ ಅಂತ. ಸೊ ಏನಾಗುತ್ತೆ ಅಂದ್ರೆ ದೀಸ್ ಟೆರಿಟರೀಸ್, ದೀಸ್ ಏರಿಯಾಸ್ ಜಿಯೋಗ್ರಫಿಕಲ್ ಫೀಚರ್ಸ್ ಮತ್ತು ಅಲ್ಲಿರುವಂಥ ಪಾಪ್ಯುಲೇಷನ್ನು ಅಂಡ್ ರಿಸೋರ್ಸಸ್ಸು, ಸೊ ಇವೆಲ್ಲಾನು ಒಂದು ಸ್ಟೇಟ್ ಅಂತ ಕನ್ಸಿಡರ್ ಮಾಡೋದಕ್ಕೆ ಮ್ಯಾಚ್ ಆಗೋದಿಲ್ಲ. ಸೊ ಅದಕ್ಕೆ ಅದನ್ನ ನಾವು ಫಾರ್ ಎಕ್ಸಾಂಪಲ್ ಅಂಡಮಾನ್ ನಿಕೋಬಾರ್, ಲಕ್ಷದ್ವೀಪ್, ಸೊ ದೀಸ್ ಆರ್ ವೆರಿ ಸ್ಮಾಲೆಸ್ಟ್ ಪೋರ್ಷನ್ಸ್ ಆಫ್ ದ ಏರಿಯಾಸ್ ವಿಚ್ ಕೆನಾಟ್, their geological features and resources cannot match with the to make it as a state. So these kind of territories, these kind of portion of the areas cannot be declared as a state. But why can't they merge with other states? So declare ಮಾಡಕ್ಕಾಗಲ್ಲ, ಓಕೆ, ಬಟ್ ಯಾಕೆ ಅದನ್ನ ಮರ್ಜ್ ಮಾಡಕ್ಕಾಗಲ್ಲ? ಹೌ ಕ್ಯಾನ್ ವಿ ಪುಲ್ ದ ಐಲ್ಯಾಂಡ್ಸ್ ಟು ದ ಲ್ಯಾಂಡ್, ರೈಟ್? ಅಂದ್ರೆ ಲಕ್ಷದ್ವೀಪಗಳೆಲ್ಲನೇನು ದ್ವೀಪಗಳು ಸಮುದ್ರದ ಮಧ್ಯೆ ಇರುತ್ತೆ, ಅದನ್ನ ಎಳ್ಕೊಂಡ್ಬಂದು ಈ ಸ್ಟೇಟ್ಗೆ ಅಂತ ಸೇರ್ಸಕ್ ಆಗುತ್ತಾ? ಆಗಲ್ಲ. ಬಟ್ ಹಾಗಂತ ನಮ್ ವಿತಿನ್ ಲ್ಯಾಂಡ್ ಇಂಡಿಯಾದಲ್ಲಿ ಕೂಡ ಸಮ್ ಪೋರ್ಷನ್ಸ್ ಇದಾವೆ, ಅವುಗಳನ್ನು ಕೂಡ ಸ್ಟೇಟ್ಸ್ ಅಲ್ಲಿ ಮರ್ಚ್ ಮಾಡಕ್ಕಾಗಲ್ಲ. ಬಿಕಾಸ್ ದೇ ಕ್ಯಾನ್ ಕ್ರಿಯೇಟ್ ಸಮ್ ಕಾನ್ಫ್ಲಿಕ್ಟ್, ಸಮ್ ಪ್ರಾಬ್ಲಮ್ಸ್ ಇನ್ ಮರ್ಜಿಂಗ್ ವಿತ್ ಅದರ್ ಸ್ಟೇಟ್ಸ್ ಲೈಕ್ ದೇರ್ ಕಲ್ಚರ್ ಅಂಡ್ ಸಮ್ ಮೋರ್ ರೀಸನ್ಸ್ ವಿಚ್ ಕೆನಾಟ್ allow us to merge with the other states. So these kind of states have enjoys very little power, and these units does not have power of states. So these units does not have power of states. Then how administration will run there? ಅಂದ್ರೆ ಈ ತರದ್ದು ಸ್ಟೇಟ್ ಪವರೇ ಇಲ್ಲ ಅಂದ್ರೆ ಅವ್ರಿಗೆ ಅಲ್ಲಿ ಹೇಗೆ ರನ್ ಆಗುತ್ತೆ? ದ ಪಾಯಿಂಟ್ ಈಸ್ ಸೆಂಟ್ರಲ್ ಗವರ್ಮೆಂಟ್ ಹ್ಯಾಸ್ ಸ್ಪೆಷಲ್ ಪವರ್ ಟು ರನ್ ದೀಸ್ ಏರಿಯಾಸ್. ಅಂದ್ರೆ ಈ ಏರಿಯಾಸ್ ನ ರನ್ ಮಾಡೋದಕ್ಕೆ ಸೆಂಟ್ರಲ್ ಗವರ್ಮೆಂಟ್ಗೆ ಸ್ಪೆಷಲ್ ಪವರ್ಸ್ ಇರುತ್ತೆ. ಸೊ ಅದಕ್ಕೆ ಇವುಗಳ ಏನಂತ ಕರಿತೀವಿ ನಾವು? ಯೂನಿಯನ್ ಟೆರಿಟರೀಸ್. ಯೂನಿಯನ್ ಟೆರಿಟರೀಸ್, ದ ಟೆರಿಟರೀಸ್ ವಿಚ್ ಅಂಡರ್ ದ ಯೂನಿಯನ್ ಗವರ್ಮೆಂಟ್ ಈಸ್ ಕಾಲ್ಡ್ ಆಸ್ ಅ ಯೂನಿಯನ್ ಟೆರಿಟರೀಸ್. ಅದಕ್ಕೆ ಎಕ್ಸಾಂಪಲ್ ಬಂದು ಇದೆ, ಛತ್ತೀಸ್ಗಢ ಇದೆ, ಲಕ್ಷದ್ವೀಪ್ ಇದೆ, ಡೆಲ್ಲಿ ಅಂಡ್ ಪಾಂಡಿಚೇರಿ, ಪುದುಚೇರಿ ಅಂತೀವಿ. ಸೊ ಒಳ್ಳೆ ಜಾಗ, ಒಳ್ಳೆ ಬೀಚ್ ಇದೆ, ಹೋಗಿ ಬನ್ನಿ. ಸೊ this characteristics is reflecting in India. So this makes India our federal country. Andre holding together characteristics. First characteristic bandu, some states enjoy special powers. Yes, some states enjoying special powers, and some states enjoy very little power, or no, each state does not have identical powers. So these characteristics reflecting in the Indian federalism. So this makes India a federal country. So ಇನ್ನೊಂದೇನಪ್ಪ ಅಂದ್ರೆ ಈ ರೀಸನ್ ಇಂದಾನು ನಮ್ಮ ಇಂಡಿಯಾನ ನಾವು ಫೆಡರಲ್ ಕಂಟ್ರಿ ಅಂತ ನಾವು ಪ್ರೂವ್ ಮಾಡಬಹುದು. ಇದಾದ್ಮೇಲೆ ಸೊ ನಾವು ಫೋರ್ತ್ ಪಾಯಿಂಟ್ ಆಫ್ ಕೀ ಫೀಚರ್ಸ್ ಅಲ್ಲಿ ಏನ್ ಹೇಳಿದ್ವಿ ಅಂದ್ರೆ ದ ಬೇಸಿಕ್ ಅರೇಂಜ್ಮೆಂಟ್ಸ್ ಆಫ್ ಪವರ್ ಶೇರಿಂಗ್ ಕೆನಾಟ್ ಬಿ ಚೇಂಜ್ ಯೂನಿಲ್ಯಾಟ್ರಲಿ. ಅಂದ್ರೆ ಸಮ್ ಐಡೆಂಟಿಕಲ್ ಫೀಚರ್ಸ್ ಏನಿರುತ್ತೆ ಅದು ಕಾನ್ಸ್ಟಿಟ್ಯೂಷನ್ದು, ಫೆಡರಲಿಸಮ್ದು, ಅದನ್ನ ಕಾನ್ಸ್ಟಿಟ್ಯೂಷನ್ ಇಂದ ಯೂನಿಲ್ಯಾಟ್ರಲಿ ಚೇಂಜ್ ಮಾಡೋದಕ್ಕೆ ಆಗಲ್ಲ ಅನ್ನೋದನ್ನ ಒಂದು ಫೋರ್ತ್ ಕೀ ಫೀಚರ್ಸ್ ನ ನೋಡಿದ್ವಿ. ಸೊ ಆ ಫೋರ್ತ್ ಕೀ ಫೀಚರ್ ನಮ್ ಇಂಡಿಯಾದಲ್ಲಿ ರಿಫ್ಲೆಕ್ಟ್ ಆಗತ್ತಾ? ಆಗಲ್ಲ. ನೀನು ಪವರ್ ಶೇರಿಂಗ್ ಬಿಟ್ವೀನ್ ದ ಯೂನಿಯನ್ ಗವರ್ಮೆಂಟ್ ಅಂಡ್ ದ ಸ್ಟೇಟ್ ಗವರ್ಮೆಂಟ್ ಇಸ್ ಅ ಬೇಸಿಕ್ ಟು ದ ಸ್ಟ್ರಕ್ಚರ್ ಆಫ್ ಕಾನ್ಸ್ಟಿಟ್ಯೂಷನ್. ಆಬ್ವಿಯಸ್ಲಿ to the basic structure of the constitution itself is the power sharing between the state government and the central government, as first article of the constitution mentioned that India, that is Bharat, should be union of the states. ಅಂದ್ರೆ ಒಟ್ಟುಗೂಡಿ ಪವರ್ ಶೇರ್ ಆಗಿರ್ಬೇಕು ಅಂತ. ಸೊ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಇಟ್ ಸೆಲ್ಫ್ ಇಸ್ ದ ಪವರ್ ಶೇರಿಂಗ್. ಸೊ ಇಟ್ ಈಸ್ ನಾಟ್ ಈಸಿ ಟು ಚೇಂಜ್ ಇಟ್ಸ್ ಪವರ್ ಶೇರಿಂಗ್ ಅರೇಂಜ್ಮೆಂಟ್ಸ್. ಸೊ ಈ ಪವರ್ ಶೇರಿಂಗ್ ಅರೇಂಜ್ಮೆಂಟ್ಸ್ ಏನಿದೆ ಬಿಟ್ವೀನ್ ದಿ ಸೆಂಟ್ರಲ್ ಗವರ್ಮೆಂಟ್ ಅಂಡ್ ಸ್ಟೇಟ್ ಗವರ್ಮೆಂಟ್, ಇಟ್ ಈಸ್ ನಾಟ್ ಈಸಿ ಟು ಚೇಂಜ್. ಹಿಯರ್ ಮೆನ್ಷನ್ ನಾಟ್ ಈಸಿ ಟು ಚೇಂಜ್ ಮೀನ್ಸ್ ಇಟ್ ಈಸ್ ಡಿಫಿಕಲ್ಟ್ ಟು ಚೇಂಜ್, ಬಟ್ ಇಟ್ ಈಸ್ ನಾಟ್ ಇಂಪಾಸಿಬಲ್ ಟು ಚೇಂಜ್. ಅಂದ್ರೆ ಅದು ಏನು ಕಲ್ಲಿನಲ್ಲಿ ಬರೆದಿರುವಂತಹ ಶಾಸನಗಳಲ್ಲ, ಒಂದ್ಸತಿ ಬರೆದ್ಬಿಟ್ಮೇಲೆ ಅಳ್ಸಕ್ಕೆ ಆಗಲ್ಲ ಅಂತ. ಅಳಿಸಬಹುದು, ಬಟ್ ಅಳಿಸ್ಬೇಕು, ಚೇಂಜ್ ಮಾಡಬೇಕು ಅಂದ್ರೆ ಸ್ಟ್ರಾಂಗ್ ರೀಸನ್ಸ್ ಬೇಕು. ಜೊತೆಗೆ ಇಲ್ಲೇನು ಕೆನಾಟ್ ಬಿ ಚೇಂಜ್ ಯೂನಿಲ್ಯಾಟ್ರಲಿ. ಅಂದ್ರೆ ಒಂದೇ ಗೌರ್ಮೆಂಟ್ ಲೈಕ್ ಪಾರ್ಲಿಮೆಂಟ್
ಅದು ಇಷ್ಟ ಬಂದಂಗೆ ಅದು ಕಾನ್ಸ್ಟಿಟ್ಯೂಷನ್ ನ ಅಮೆಂಡ್ಮೆಂಟ್ ಅಂದ್ರೆ ಚೇಂಜ್ ಮಾಡೋದಕ್ಕೆ ಆಗಲ್ಲ. ಸೊ ಚೇಂಜ್ ಮಾಡೋದಕ್ಕೆ ಸಮ್ ಸ್ಟೆಪ್ಸ್ ಇರುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್ ಆಲ್ರೆಡಿ ನಾನು GST ಬಗ್ಗೆ ಹೇಳಿದ್ದೆ. GST ವಿಚ್ ಇನ್ಕ್ಲೂಡ್ಸ್ ದ sixth features of the federalism, key features of federalism, that is the economics related. ಸೊ ಈ ಥರದನ್ನ ಅಮೆಂಡ್ ಮಾಡಬೇಕು ಅಂದ್ರೆ ಸಮ್ ಸ್ಟೆಪ್ಸ್ ಇತ್ತು. ಸೊ ಅದೇ ಸ್ಟೆಪ್ಸು ಫಾಲೋ ಮಾಡಿದ್ರೆ ಮಾತ್ರನೇ ಚೇಂಜ್ ಮಾಡಕ್ ಆಗುವಂಥದ್ದು. ದಟ್ ಈಸ್ ಇಫ್ ವಿ ವಾಂಟ್ ಟು ಚೇಂಜ್ ಎನಿಥಿಂಗ್ ದೆನ್ ಅ ಬಿಲ್, ದ ಚೇಂಜಿಂಗ್ ಪ್ರಪೋಸಲ್ ಶುಡ್ ಬಿ ಪಾಸ್ಡ್ ಬೈ ಬೋತ್ ದ ಹೌಸಸ್ ಆಫ್ ದ ಪಾರ್ಲಿಮೆಂಟ್. ಅಂದ್ರೆ ಏನಿದೆ ರಾಜ್ಯಸಭೆ ಲೋಕಸಭೆ ಅನ್ನೋದು ಎರಡೂನು ಈ ತರ ಅಮೆಂಡ್ಮೆಂಟ್ ಮಾಡಬೇಕು, ಈ ತರ ಚೇಂಜಸ್ ಮಾಡಬೇಕು ಅನ್ನೋದನ್ನ ಪಾಸ್ ಮಾಡಬೇಕು. ಇದು ಪಾಸ್ ಮಾಡಿದಾದ್ಮೇಲೆ 2/3 ಆಫ್ ದ ಮೆಜಾರಿಟಿ ಆಫ್ ದ ಬೋತ್ ದ ಹೌಸಸ್ ಶುಡ್ ಅಕ್ಸೆಪ್ಟ್ ಇಟ್. ಅಂದ್ರೆ 2/3 ಆಫ್ ದ ಮೆಜಾರಿಟಿ ಆಫ್ ಎಂಟೈರ್ ಪಾರ್ಲಿಮೆಂಟ್ ಅದನ್ನ ಅಕ್ಸೆಪ್ಟ್ ಮಾಡಬೇಕು. ಅದ್ರ ಜೊತೆಗೆ ಇಲ್ಲಿ ಅಕ್ಸೆಪ್ಟ್ ಮಾಡಿದ್ಮೇಲೂ ಕೂಡ more than 50% of the state should be accept that proposal. So here the consideration of the states is reflecting in this system, even in the 2/3 majority and 50% plus 1, more than 50% states should accept that. So this arrangement is reflecting in our Indian federalism. So this makes the India a federal country where the point of the basic arrangements of the power sharing, the basic arrangements of the federalism cannot be changed unilaterally by one part of government or one level of the government. So this is reflecting in the our system. So this makes the India a federal country. So fourth point ಏನಾಗುತ್ತೆ, ಪವರ್ ಶೇರಿಂಗ್ ಅರೇಂಜ್ಮೆಂಟ್ಸ್ ಯೂನಿಲ್ಯಾಟ್ರಲಿ ಚೇಂಜ್ ಮಾಡೋದಕ್ಕೆ ಆಗಲ್ಲ. ಸೊ ನಮ್ಮ ಪಾರ್ಲಿಮೆಂಟ್ ಅಲ್ಲೂ ಕೂಡ ನಮ್ಮ ಅರೇಂಜ್ಮೆಂಟ್ಸ್ ಅಲ್ಲೂ ಕೂಡ ಪಾರ್ಲಿಮೆಂಟ್ ತನ್ನ ಇಷ್ಟ ಬಂದಂಗೆ ಅದನ್ನ ಚೇಂಜ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಅದಕ್ಕೆ ಎರಡೂ ಮನೆಗಳು, ಮೇಲ್ಮನೆ ಕೆಳಮನೆ, ರಾಜ್ಯಸಭೆ ಲೋಕಸಭೆ ಏನಿದೆ ಎರಡದ್ದು ಅಕ್ಸೆಪ್ಟೆನ್ಸ್ ಬೇಕು. ಅದರಲ್ಲೂ ಕೂಡ ರಾಜ್ಯಗಳದ್ದು more than 50% ಅಕ್ಸೆಪ್ಟೆನ್ಸ್ ಇದ್ರೆ ಮಾತ್ರನೇ ಅಮೆಂಡ್ಮೆಂಟ್ ಮಾಡಕ್ಕಾಗುತ್ತೆ ಅಂತ ರೂಲ್ಸ್ ಇದೆ. ಸೊ ದಿಸ್ ಶೋಸ್ ದಟ್ ಈಸ್ ಇಂಡಿಯಾ ಇಸ್ ಅ ಫೆಡರಲ್ ಕಂಟ್ರಿ. ಇದಕ್ಕೆ ಎಕ್ಸಾಂಪಲ್ ಆಲ್ರೆಡಿ GST ಹೇಳಿದ್ವಿ. GST ನ ಇಂಪ್ಲಿಮೆಂಟ್ ಮಾಡಬೇಕು ಅಂದ್ರೆ ಅದು ಕೂಡ ಅದು ಕೀ ಫೀಚರ್ಸ್ ಆಫ್ ಫೆಡರಲಿಸಮ್ಗೆ ಕೌಂಟ್ ಆಗುತ್ತೆ. ಸೊ ಅದನ್ನ ಚೇಂಜ್ ಮಾಡಬೇಕು ಅಂದ್ರೆ ರಾಜ್ಯಗಳದ್ದು ಪರ್ಮಿಷನ್ ಬೇಕಿತ್ತು. ಇಷ್ಟ ಬಂದಂಗೆ ಪಾರ್ಲಿಮೆಂಟ್ ಚೇಂಜ್ ಮಾಡೋದಕ್ಕಾಗಲ್ಲ. ಸೊ ದಿಸ್ ಪಾಯಿಂಟ್ ಮೇಕ್ಸ್ ದ ಇಂಡಿಯಾ ಫೆಡರಲ್ ಕಂಟ್ರಿ. ಸೊ ನೆಕ್ಸ್ಟ್ ಫಿಫ್ತ್ ಪಾಯಿಂಟ್ ಹೋದ್ರೆ ಅಲ್ಲಿ ಯಾರು ಬಂದ್ರು, ಅಂಪೈರ್, ಸೂಪರ್ಮ್ಯಾನ್ ತರ ಸುಪ್ರೀಂ ಕೋರ್ಟ್ ಬಂತು, ಮೀನ್ಸ್ ಕೋರ್ಟ್ಸ್ ಬಂತು. ಇಟ್ ಮೀನ್ಸ್ courts have the power to interpret the constitution in case of any dispute between the powers of the both state and in between these two governments. So is that features reflecting in our system? Yes, you see that judiciary plays an important role in overseeing implementation of constitutional provisions and the procedures. Andre ನ್ಯಾಯಾಂಗ ಅವಾಗ ಆಲ್ರೆಡಿ ಹೇಳಿದ್ದೆ, ಇನ್ ಕೇಸ್ ಆಫ್ ಅದು ಕಂಕರೆಂಟ್ ಲಿಸ್ಟ್ ಅಲ್ಲಿ ಕಾನ್ಫ್ಲಿಕ್ಟ್ಸ್ ಬಂದಾಗ ಜುಡಿಷರಿ ಬರಲ್ಲ ಅಂತ. ಬಿಕಾಸ್ ದಟ್ ಕಾನ್ಫ್ಲಿಕ್ಟ್ಸ್ ಈಸ್ ವಿತ್ ಇನ್ ದ ಪವರ್ಸ್ ಆಫ್ ದ ಬೋತ್ ಗವರ್ಮೆಂಟ್ಸ್ ವೇರ್ ಜುಡಿಷರಿ ಡಸ್ ನಾಟ್ ಇನ್ವಾಲ್ವ್. ಜುಡಿಷರಿ ಇನ್ವಾಲ್ವ್ಸ್ ವೆನ್ ದ ಎನಿ ಡಿಸಿಷನ್ಸ್, ಎನಿ ಲಾಸ್ ಆರ್ ಟೇಕನ್ ಬಿಯಾಂಡ್ ದೇರ್ ಪವರ್ಸ್, then judiciary will come. So judiciary plays an important role in overseeing the implementation of constitutional provisions and the procedures. In case any dispute about the division of power, high court and supreme court will make a decision. ಅಂದ್ರೆ ತಮ್ಮ ಪವರ್ಸ್ ಅಲ್ಲಿ ಏನಾದರೂ ಅವರಿಗೆ ಕನ್ಫ್ಯೂಷನ್ಸ್, ಡಿಸ್ಪ್ಯೂಟ್ಸ್ ಸ್ಟಾರ್ಟ್ ಆದ್ರೆ ಯಾರ ಪವರ್ ಹೆಚ್ಚು ಯಾರ ಪವರ್ ಕಡಿಮೆ ಗೊತ್ತಾಗ್ತಿಲ್ಲ, ಇಲ್ಲ ಇವ್ರ ಪವರ್ ಬದಲು ಅವ್ರ ಪವರ್, ಅದನ್ನ ಇವ್ರ ಪವರ್ ಮೇಲೆ ಇರುವಂತಹ ಡಿಸಿಷನ್ಸ್ ಅವ್ರು ತಗೊಂಡ್ರೆ ಡಿಸ್ಪ್ಯೂಟ್ಸ್ ಕ್ರಿಯೇಟ್ ಆಗುತ್ತೆ. ಇಂಥ ಟೈಮಲ್ಲಿ ಅಂಪೈರ್ ತರ ಯಾರು ಬರ್ತಾರೆ ಅಂದ್ರೆ ಕೋರ್ಟ್ಸ್ ಬರ್ತವೆ. ಸೊ ಜುಡಿಷರಿಗೂ ಫೆಡರಲ್ ಸಿಸ್ಟಮ್ ಅಲ್ಲಿ ಜುಡಿಷರಿಗೂ ಒಂದು ಪ್ಲೇಸ್ ಕೊಡಬೇಕು ಅನ್ನೋಂಥ ರೂಲ್ಸ್ ನ ನಮ್ ಸಿಸ್ಟಮ್ ಅಲ್ಲಿ ರಿಫ್ಲೆಕ್ಟ್ ಆಗ್ತಿದೆ. ಸೊ ದಿಸ್ ವಿಲ್ ಮೇಕ್ ಇಂಡಿಯಾ ಅ ಫೆಡರಲ್ ಕಂಟ್ರಿ. ಸೊ ಇಲ್ಲೇನಾಗುತ್ತೆ, ಎನಿ ಪವರ್ ಶೇರಿಂಗ್ ರಿಲೇಟೆಡ್ ಎನಿ ಡಿಸ್ಪ್ಯೂಟ್ಸ್ ಅರೈಸ್ ಆದಾಗ ಸೂಪರ್ ಮ್ಯಾನ್ ತರ ನಮ್ ಹೈಯೆಸ್ಟ್ ಕೋರ್ಟ್ ಯಾವ್ದು ಬರುತ್ತೆ, ಸುಪ್ರೀಂ ಕೋರ್ಟ್ ಬರುತ್ತೆ. ಸೂಪರ್ ಮ್ಯಾನ್ ತರ ಸುಪ್ರೀಂ ಕೋರ್ಟ್ ಎಂಟ್ರಿ ಕೊಟ್ಟು ಕಾನ್ಸ್ಟಿಟ್ಯೂಷನ್ ನ ಇಂಟರ್ಪ್ರೆಟ್ ಮಾಡಿ ಸೊ ಸರಿಯಾದ ಡಿಸಿಷನ್ಸ್ ನ ಕೊಡುತ್ತೆ. ಸೊ ಜುಡಿಷರಿ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ಓವರ್ಸೀಯಿಂಗ್ ದ ಇಂಪ್ಲಿಮೆಂಟೇಷನ್ ಆಫ್ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ಅಂಡ್ ಪ್ರೊಸೀಜರ್ಸ್ ಇನ್ ಅವರ್ ಕಾನ್ಸ್ಟಿಟ್ಯೂಷನ್ ಸಿಸ್ಟಮ್, ಅವರ್ ಫೆಡರಲ್ ಸಿಸ್ಟಮ್. ಸೊ ದಿಸ್ ಪಾಯಿಂಟ್ ಮೇಕ್ಸ್ ಅವರ್ ಇಂಡಿಯಾ ಅ ಫೆಡರಲ್ ಕಂಟ್ರಿ. ಸೊ ದೇರ್ ಇಸ್ another point, sixth point, that is related to economics. That is the source of revenue for the each level of government should be clearly mentioned in the constitution. That is the sixth key features of the federalism. So our federalism
ಕೀ ಫೀಚರ್ ನಮ್ಮ ಇಂಡಿಯಾದಲ್ಲಿ ರಿಫ್ಲೆಕ್ಟ್ ಆಗ್ತಿದೆಯಾ? ಆಬ್ವಿಯಸ್ಲಿ ಆಗ್ತಿದೆ. ದ ಯೂನಿಯನ್ ಅಂಡ್ ಸ್ಟೇಟ್ ಗೌರ್ಮೆಂಟ್ಸ್ ಹ್ಯಾವ್ ದ ಪವರ್ ಟು ರೈಸ್ ರಿಸೋರ್ಸಸ್ ಬೈ ಲೀವಿಂಗ್ ದ ಟ್ಯಾಕ್ಸಸ್ ಇನ್ ಆರ್ಡರ್ ಟು ಕ್ಯಾರಿ ಅ ಗೌರ್ಮೆಂಟ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಅಸೈನ್ ಟು ದೆಮ್. ಅಂದ್ರೆ ದುಡ್ಡೇ ದೊಡ್ಡಪ್ಪ, ಎರಡಕ್ಕೂ ಪವರ್ಸ್ ಕೊಟ್ಟಿದೀವಿ. ಅವ್ರ ಪವರ್ಸ್ನ ನಡೆಸಬೇಕು ಅಂದ್ರೆ, ಅವ್ರ ಕೆಲಸಗಳನ್ನ ನಡೆಸಬೇಕಂದ್ರೆ ದುಡ್ಡು ಬೇಕು. ದುಡ್ಡು ಎಲ್ಲಿಂದ ಬರುತ್ತೆ? ಬೈ ಲೀವಿಂಗ್ ದ ಟ್ಯಾಕ್ಸಸ್. ಸೊ ಯಾವ ಗೌರ್ಮೆಂಟು ಯಾವ್ದಕ್ಕೆ ಟ್ಯಾಕ್ಸ್ ಹಾಕಬೇಕು ಅಂತ ಕ್ಲಿಯರ್ ಆಗಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮೆನ್ಷನ್ ಆಗಿದೆ. ಲೈಕ್ ಸೆಂಟ್ರಲ್ ಗೌರ್ಮೆಂಟ್ ಕ್ಯಾನ್ ಅರ್ನ್ ರೆವಿನ್ಯೂ ಬೈ ಕಸ್ಟಮ್ ಡ್ಯೂಟೀಸ್ ಅಂಡ್ ಇನ್ನೊಂದೇನೋ ಐತಲ್ಲಪ್ಪ, ಎಕ್ಸೈಸ್ ಡ್ಯೂಟೀಸ್. ಇದರಿಂದ ಸೆಂಟ್ರಲ್ ಗೌರ್ಮೆಂಟ್ಗೆ ರೆವಿನ್ಯೂ ಆಯಿತು. ಸೊ ಇಟ್ ಈಸ್ ಫಿಕ್ಸ್ಡ್ ದಟ್ ದ ಸೋರ್ಸ್ ಆಫ್ ದ ರೆವೆನ್ಯೂ ಫಾರ್ ದ ಸೆಂಟ್ರಲ್ ಗೌರ್ಮೆಂಟ್ ಈಸ್ ಬೈ ಕಸ್ಟಮ್ ಡ್ಯೂಟೀಸ್ ಅಂಡ್ ಎಕ್ಸೈಸ್ ಡ್ಯೂಟೀಸ್. ಓಕೆ. ಸೊ ನೆಕ್ಸ್ಟ್ ಫಾರ್ ದ ಸ್ಟೇಟ್ ಗೌರ್ಮೆಂಟ್, ಫಾರ್ ಎಕ್ಸಾಂಪಲ್ ಟೆಕ್ ಲಿಕ್ಕರ್ಸ್ ಏನಂತೀವಿ ನಾವು, ಅಂದ್ರೆ ಮದ್ಯಪಾನಗಳು. ಇದ್ರ ಮೇಲೆ ವಿತ್ ಇನ್ ದ ಸ್ಟೇಟ್, ಆಕ್ಚುಲಿ ಮದ್ಯಪಾನದ ಮೇಲೆ ಬರ್ದಿತ್ತಲ್ಲ ಒಂದೊಂದು ರಾಜ್ಯದಲ್ಲಿ, ಅದರಲ್ಲಿ ಮಾತ್ರ ಸೀಮಿತ. ಸೊ ಅದಕ್ಕೆ ಅದು ಸ್ಟೇಟ್ ಟು ಸ್ಟೇಟ್ ಬೇರೆ ಇರುತ್ತೆ. ಸೊ ಯಾವ ಸ್ಟೇಟ್ ಅಲ್ಲಿ ಆ ಮದ್ಯಪಾನ ಮಾರಾಟ ಆಗ್ತಿದೆಯೋ ಆ ರೆವಿನ್ಯೂ, ಅದ್ರ ಮೇಲೆ ಹೋಗುವಂತ ಟ್ಯಾಕ್ಸಸ್ ಆ ಇದಕ್ಕೆ ಹೋಗುತ್ತೆ. ಅಂಡ್ ಆಲ್ಸೋ ಪೆಟ್ರೋಲ್, ಇಫ್ ಪೆಟ್ರೋಲ್ ಪ್ರೈಸಸ್ ಚೇಂಜಿಂಗ್ ಫ್ರಮ್ ಸ್ಟೇಟ್ ಟು ಸ್ಟೇಟ್, ಇಟ್ ಮೀನ್ಸ್ ದಟ್ ಸ್ಟೇಟ್ ಈಸ್ ಟೇಕಿಂಗ್ ದ ಟ್ಯಾಕ್ಸಸ್ ಫ್ರಮ್ ದ ಪೆಟ್ರೋಲ್ ಫಾರ್ ದಟ್ ಪರ್ಪಸ್. ಸೊ ಇಲ್ಲಿ ಗೌರ್ಮೆಂಟ್ ಹೇಳುತ್ತೆ, ಓಕೆ ನಾನು ಕಸ್ಟಮ್ ಡ್ಯೂಟೀಸ್ ಮೇಲೆ, ಎಕ್ಸೈಸ್ ಡ್ಯೂಟೀಸ್ ಮೇಲೆ ನನ್ನ ರೆವಿನ್ಯೂನ ಜನರೇಟ್ ಮಾಡ್ಕೋತೀನಿ, ನೀನು ಮದ್ಯಪಾನ ಅದು ಇದು ಸೇಲ್ ಮಾಡ್ಕೊಂಡು ನೀನು ಅದ್ರ ಮೇಲೆ ತಗೋ. ಸೊ the sources of the revenue for the each tier of government is clearly specified in our constitution. That makes our India a federal country. So these all points is makes our India a federal country. ಇಲ್ಲಿ ನಾವು ಇಷ್ಟೊತ್ತು ತಂದು ಇಲ್ಲಿಗೆ ಪ್ರೂವ್ ಮಾಡಿದೀವಿ. ಇವಾಗ ಯಾರೇ ನಮ್ಮನ್ನ ಕೇಳಿದ್ರು ಎಸ್ ಪ್ರೂವ್ ದಟ್ ಯುವರ್ ಕಂಟ್ರಿ ಇಸ್ ಅ ಫೆಡರಲ್ ಕಂಟ್ರಿ ಅಂತ ಕೇಳಿದ್ರೆ, ಎಸ್ ಐ ಕ್ಯಾನ್ ಪ್ರೂವ್ ವಿತ್ ಆಲ್ ದೀಸ್ ಪಾಯಿಂಟ್ಸ್ ದಟ್ ಈಸ್ ಮೈ ಇಂಡಿಯಾ, ಮೈ ಕಂಟ್ರಿ ಇಸ್ ಅ ಫೆಡರಲ್ ಕಂಟ್ರಿ. ಸೊ ನನಗೆ ಗೊತ್ತು ಇವಾಗ ತುಂಬಾ ಪಾಯಿಂಟ್ಸು ತುಂಬಾ ಡೀಟೇಲ್ ಆಗಿ ಹೇಳಿರೋದಕ್ಕೆ ತಲೆಯಲ್ಲಿ ಚಿಂದಿ ಚಿತ್ರಾನ್ನ ಆಗಿರುತ್ತೆ ಅಂತ. ಸೊ ಈ ಎಲ್ಲಾ ಪಾಯಿಂಟ್ಸ್ ನ ಕೂಡಿಸ್ಬಿಟ್ಟು ಒಂದು ಬೋರ್ಡ್ ಮೇಲೆ ಒಂದು ಪಾಯಿಂಟ್ ಆಗಿ ಕನ್ಕ್ಲೂಷನ್ ತರ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ. ಸೊ ಇಷ್ಟನ್ನ ನೆನ್ಪಿಟ್ಕೊಳ್ಳಿ, ರಿಕಾಲ್ ಮಾಡ್ಕೊಳ್ಳಿ. ಯಾವತ್ತೂ ಅಷ್ಟೇ ಕಾನ್ಸೆಪ್ಟ್ ಮೇಲೆ ಹೋಗಿ. MCQs ತುಂಬಾನೇ ಬರುತ್ತೆ. MCQs ಸಾಲ್ವ್ ಮಾಡಬೇಕು ಅಂದ್ರೆ ಕಾನ್ಸೆಪ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಬರೀ ಬರ್ದಿರುವಂತದನ್ನ ಓದ್ಕೊಂಡು ಟೆಕ್ಸ್ಟ್ ಬುಕ್ ಓದ್ಕೊಂಡು ಹೋದ್ರು ಡೀಟೇಲ್ ಕ್ವಶನ್ಸ್ ಬರ್ದು ಬಿಡ್ಬೋದು. ಪ್ಯಾರಾಗ್ರಾಫ್ ಇರುತ್ತೆ, ಮಾರ್ಕ್ ಮಾಡ್ಕೊಂಡ್ರೆ ಪ್ಯಾರಾಗ್ರಾಫ್ ಆನ್ಸರ್ ಸಿಕ್ಬಿಡುತ್ತೆ. ಬಟ್ MCQs ನ ಫಾಲೋ ಮಾಡಬೇಕು ಅಂದ್ರೆ, MCQs ನ ಸಾಲ್ವ್ ಮಾಡಬೇಕು ಅಂದ್ರೆ ಕಾನ್ಸೆಪ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಳ್ಳಿ. ಇದರದ್ದು ಕಂಪ್ಲೀಟ್ ಕನ್ಕ್ಲೂಷನ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.